ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೊಸದೊಂದು ಸಂಕಷ್ಟ ಶುರುವಾದ ಹಾಗೆ ಕಾಣ್ತಾ ಇದೆ. ಅವರು ಮಾಡ್ತಿರುವಂತಹ ಆರೋಪ ಅಂತಿಂತ ಆರೋಪ ಅಲ್ಲ ಸ್ನೇಹಿತರೆ. 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪವನ್ನ ಈ ಮನವಿಯಲ್ಲಿ ಮಾಡಲಾಗಿದೆ. ಏನಿದು ಅವ್ಯವಹಾರ ಅವರು ಆರೋಪಿಸಿರೋದು ಮುಖ್ಯಮಂತ್ರಿಗಳ ವಿರುದ್ಧ. 8 ಗಣಿ ಕಂಪನಿಗಳಿಗೆ ಗುತ್ತಿಗೆಯನ್ನ ನವೀಕರಣ ಮಾಡಿದ ಆರೋಪ. ಈ ನವೀಕರಣ ಮಾಡಿದ್ದು ಹೇಗೆ ಕಾನೂನು ಬಾಹಿರ? ಇದೇ ಸಿದ್ದರಾಮಯ್ಯನವರು ಗುಡುಗಿದ್ರು, ಭುಜ ತಟ್ಟಿದ್ರು ವಿಧಾನಸಭೆಯಲ್ಲಿ. ಸಿದ್ದರಾಮಯ್ಯನವರು ಈ ಗಣಿ ಗುತ್ತಿಗೆ ಸಂಕಷ್ಟದಿಂದ ಹೊರಕ್ಕೆ ಬರ್ತಾರಾ? ರಾಜ್ಯಪಾಲರು ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೊಸದೊಂದು ಸಂಕಷ್ಟ ಶುರುವಾದ ಹಾಗೆ ಕಾಣ್ತಾ ಇದೆ. ಇವತ್ತು ರಾಮಮೂರ್ತಿ ಗೌಡ ಅನ್ನುವಂಥವರು ರಾಜ್ಯಪಾಲರಿಗೆ ಮನವಿಯೊಂದನ್ನು ಸಲ್ಲಿಸಿಬಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು CM ವಿರುದ್ಧ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಮಾಡ್ತಿರುವಂಥ ಆರೋಪ ಅಂತಿಂತ ಆರೋಪ ಅಲ್ಲ ಸ್ನೇಹಿತರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪವನ್ನು ಈ ಅರ್ಜಿಯಲ್ಲಿ, ಈ ಮನವಿಯಲ್ಲಿ ಮಾಡಲಾಗಿದೆ. 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅಷ್ಟೇ ಅಲ್ಲ, ಒಟ್ಟಾರೆಯಾಗಿ ಕಾನೂನು ಬಾಹಿರವಾಗಿ ಈ ಕ್ರಮಗಳನ್ನು ಸಿದ್ದರಾಮಯ್ಯನವರು ಕೈಗೊಂಡಿದ್ದರಿಂದಾಗಿ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ 6,420 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನು ಸಹ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಇದೇನಿದು ಇಷ್ಟೊಂದು ದೊಡ್ಡ ಹಗರಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆಯಲ್ಲ? ಗೊತ್ತಿಲ್ಲ, ಇದರ ಸತ್ಯಾಸತ್ಯತೆ ಎನ್ಕ್ವೈರಿ ಆದಮೇಲೆ ಗೊತ್ತಾಗಬೇಕು. ಎನ್ಕ್ವೈರಿಗೆ ಮುಂಚೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಅದೆಲ್ಲ ಪ್ರೋಸೆಸ್ ಮುಂದೆ. ಆದರೆ ಏನಿದು ಹೊಸ ಆರೋಪ? 8 ಗಣಿ ಕಂಪನಿಗಳಿಗೆ ಗುತ್ತಿಗೆಯನ್ನು ನವೀಕರಣ ಮಾಡಿದ ಆರೋಪ, ಕಾನೂನು ಬಾಹಿರವಾಗಿ ನವೀಕರಣ ಮಾಡಿದಂಥ ಆರೋಪ. 8 ಗಣಿ ಗುತ್ತಿಗೆ ಕಂಪನಿಗಳಿಗೆ ಅಥವಾ ಯಾವುದೇ ಗಣಿ ಗುತ್ತಿಗೆಯನ್ನು ಕೊಡಬೇಕಾದ್ರೆ ಹರಾಜು ಮೂಲಕ ಕೊಡಬೇಕು ಅನ್ನುವಂಥ ಒಂದು ಕಾನೂನನ್ನು ಹೊಸದಾಗಿ ರೂಪಿಸಲಾಗಿತ್ತು. ಆದರೆ ಆ ಹರಾಜು ಹಾಕುವುದನ್ನು ಬಿಟ್ಟು ನೇರವಾಗಿ ನವೀಕರಣವನ್ನು ಮಾಡಿ ಆ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಅತಿದೊಡ್ಡ ಆರೋಪವನ್ನು ತಮ್ಮ ಅರ್ಜಿಯಲ್ಲಿ ರಾಮಮೂರ್ತಿ ಗೌಡ ಅವರು ಮಾಡಿದ್ದಾರೆ. ಅಂದರೆ ಇದು ಸಿದ್ದರಾಮಯ್ಯನವರ ಕಳೆದ ಅಧಿಕಾರದ ಅವಧಿಯಲ್ಲಿ. ಇದಕ್ಕೆ ಪೂರಕವಾಗಿ ಅರ್ಜಿಯಲ್ಲಿ ಅವರು ಕೊಟ್ಟಿರುವಂಥದ್ದು 2014 ಮತ್ತು 2015 ನಡುವೆ ಗಣಿ ಗುತ್ತಿಗೆಗಳನ್ನು ನವೀಕರಣಗೊಂಡ ಸಂದರ್ಭಕ್ಕೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಾಯದಲ್ಲಿ ಏರಿಕೆ ಆಗಿರುವುದಕ್ಕೂ, ಅವರ ಕುಟುಂಬಸ್ಥರ ಸ್ಥಿರ ಮತ್ತು ಚರಾಸ್ತಿಯಲ್ಲಿ ಏರಿಕೆ ಆಗಿರುವುದಕ್ಕೂ ತಾಳೆ ಹಾಕಿಬಿಟ್ಟು ಲೆಕ್ಕಾಚಾರ ಮಾಡಿ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಜಿಯನ್ನು ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ ರಾಮಮೂರ್ತಿ ಗೌಡ. ಏನಿದು ಗಣಿ ಗುತ್ತಿಗೆ? ಹಾಗಾದರೆ ಏನಿದು ಅವ್ಯವಹಾರ ಅವರು ಆರೋಪಿಸಿರೋದು ಮುಖ್ಯಮಂತ್ರಿಗಳ ವಿರುದ್ಧ? ಕಾನೂನು ಬಾಹಿರವಾಗಿ ಗಣಿ ಗುತ್ತಿಗೆಯನ್ನು ನವೀಕರಿಸಲಾಗಿದೆ ಅನ್ನುವಂಥದ್ದು ಪ್ರಮುಖವಾದಂಥ ಆರೋಪ. ಒಂದು ವೇಳೆ ಕಾನೂನುಬದ್ಧವಾಗಿ ಗಣಿ ಗುತ್ತಿಗೆಗಳನ್ನು ಹರಾಜು ಹಾಕಿದ್ದೇ ಆಗಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ 4,000 ಕೋಟಿ ರೂಪಾಯಿ ಆದಾಯ ಬರ್ತಾಯಿತ್ತು. ಆದರೆ ಕೇವಲ ನವೀಕರಣ ಮಾಡಿದ್ರಿಂದಾಗಿ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಿರುವಂಥ ಆದಾಯ ಕೇವಲ 200 ಕೋಟಿ ರೂಪಾಯಿ. ಎಲ್ಲಿ 4,000 ಕೋಟಿ ರೂಪಾಯಿ, ಎಲ್ಲಿ 200 ಕೋಟಿ ರೂಪಾಯಿ. ಇನ್ನೊಂದು ಲೆಕ್ಕಾಚಾರವನ್ನು ಇದೇ ಅರ್ಜಿಯಲ್ಲಿ ಹಾಕಲಾಗಿದೆ ಸ್ನೇಹಿತರೆ. GST ಆದಾಯದಲ್ಲಿ ಎಷ್ಟು ಬರಬೇಕಾಗಿತ್ತು, ಆದರೆ ಈ ಕಾನೂನು ಬಾಹಿರ ನವೀಕರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು ಅಂತ. ಸೊ ಹರಾಜು ಹಾಕಿದ್ದೇ ಆಗಿದ್ದರೆ ಈ 8 ಗಣಿ ಗುತ್ತಿಗೆಗಳನ್ನು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 400 ಕೋಟಿ ರೂಪಾಯಿ ಬರ್ತಾಯಿತ್ತು. ಆದರೆ ನವೀಕರಣ ಮಾಡಿದ್ರಿಂದಾಗಿ ಕೇವಲ 180 ಕೋಟಿ ರೂಪಾಯಿ ಮಾತ್ರ ಬರುತ್ತೆ ಇವಾಗ. ಅಂದರೆ GSTಯಲ್ಲೂ ಸಹ ಸುಮಾರು 220 ಕೋಟಿ ರೂಪಾಯಿನಷ್ಟು ನಷ್ಟ. ಇನ್ನು ರಾಜಧನ ಆದಾಯ, ರಾಜಧನ ಸ್ವೀಕಾರದಲ್ಲಿ ಒಂದು ವೇಳೆ ಹರಾಜು ಹಾಕಿದ್ದಿದ್ರೆ ರಾಜ್ಯ ಸರ್ಕಾರಕ್ಕೆ 600 ಕೋಟಿ ರೂಪಾಯಿ ಬರ್ತಾಯಿತ್ತು. ಆದರೆ ನವೀಕರಣ ಮಾಡಿದ್ರಿಂದಾಗಿ ಆ ರಾಜಧನ ಬಂದಿದ್ದು ಸಹ ರಾಜ್ಯ ಸರ್ಕಾರಕ್ಕೆ ಕೇವಲ 100 ಕೋಟಿ ರೂಪಾಯಿ. ಅಂದರೆ ರಾಜಧನದಲ್ಲೂ ಸಹ 500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ. ಒಂದು ವೇಳೆ ಇದೇ 8 ಗಣಿ ಗುತ್ತಿಗೆಗಳನ್ನು ಹರಾಜು ಹಾಕಿದ್ದಲ್ಲಿ ಸರ್ಚಾರ್ಜ್ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ 900 ಕೋಟಿ ರೂಪಾಯಿ ಬರ್ತಾಯಿತ್ತು. ಆದರೆ ನವೀಕರಣ ಮಾಡಿದ್ರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ ಸರ್ಚಾರ್ಜ್ ಹಣ ಎಷ್ಟು ಗೊತ್ತಾ? ಕೇವಲ 200 ಕೋಟಿ ರೂಪಾಯಿ. ಅಂದರೆ ಸರ್ಚಾರ್ಜ್ ಸಂಗ್ರಹದಲ್ಲೂ ಸಹ 700 ಕೋಟಿ ರೂಪಾಯಿ ನಷ್ಟ. ಹಾಗಾಗಿ ಈ ಎಲ್ಲ ಮೂಲಗಳನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಹರಾಜು ಹಾಕಿದ್ದಿದ್ದರೆ ರಾಜ್ಯ ಸರ್ಕಾರಕ್ಕೆ
6,420 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆ 6,420 ಕೋಟಿ ರೂಪಾಯಿಗಷ್ಟು ಈಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂಥ ಸಂಪೂರ್ಣ ಲೆಕ್ಕಾಚಾರವನ್ನು ರಾಮಮೂರ್ತಿಯವರು ರಾಜ್ಯಪಾಲರಿಗೆ ಸಲ್ಲಿಸಿದ ಮನವಿಯಲ್ಲಿ ಸಂಪೂರ್ಣವಾಗಿ ಟೇಬಲ್ ಬೈ ಟೇಬಲ್ ಕೊಟ್ಟಿದ್ದಾರೆ. ಇದು ನವೀಕರಣ ಮಾಡಿದ್ದು ಹೇಗೆ ಕಾನೂನು ಬಾಹಿರ? ನಿಮಗೆಲ್ಲ ಗೊತ್ತಿರಬೇಕು. ಗಣಿ ಅಕ್ರಮಗಳು ನಡೆದಾಗ ಬಹಳಷ್ಟು ಗಣಿ ಗುತ್ತಿಗೆಗಳನ್ನು ಕ್ಯಾನ್ಸಲ್ ಮಾಡಲಾಯಿತು, ಗಣಿಗಾರಿಕೆಯನ್ನೇ ನಿಲ್ಲಿಸಲಾಯಿತು. ಆ ಸಂದರ್ಭದಲ್ಲಿ ಏನೇನೆಲ್ಲ ಅವಾಂತರಗಳಾಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ. ಒಂದು ದಶಕದ ಹಿಂದಿನ ಮಾತು ನಾನು ಹೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದಂತಹ ಹಲವಾರು ಗಣಿ ಕಂಪನಿಗಳನ್ನು ಅವರ ಗುತ್ತಿಗೆಗಳನ್ನು ನವೀಕರಿಸದೆ ಸಕ್ಷಮ ಪ್ರಾಧಿಕಾರ ಹಾಗೆ ಇಟ್ಟಿತ್ತು. ಅಂದರೆ ಅರಣ್ಯ ಇಲಾಖೆ ಇರ್ಬೋದು, IBM ಇರ್ಬೋದು, ಯಾವುದೇ ಇರ್ಬೋದು. ಅವರು ಅಕ್ರಮ ಗಣಿಗಾರಿಕೆ ಮಾಡಿದ್ದರಿಂದಾಗಿ ಅವರ ಗುತ್ತಿಗೆಯನ್ನು ನವೀಕರಿಸದೆ ಹಾಗೆ ಇಟ್ಟಿದ್ದರು. ಹಾಗೆ ಇಟ್ಟಿದ್ದಂತಹ ಪೆಂಡಿಂಗ್ ಇದ್ದಂತಹ ಕೆಲವು ಕಂಪನಿಗಳಿಗೂ ಸಹ ಸಿದ್ದರಾಮಯ್ಯನವರು ಅವರ ಗುತ್ತಿಗೆಯನ್ನು ನವೀಕರಿಸಿದ್ದಾರೆ ಅನ್ನುವಂಥ ಆರೋಪವನ್ನು ರಾಮಮೂರ್ತಿಗೌಡ ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ. ಅಂದರೆ ಅಕ್ರಮ ಮಾಡಿದಂತಹ ಕಂಪನಿಗಳಿಗೂ ಸಹ ಗುತ್ತಿಗೆಯನ್ನು ನವೀಕರಣ ಮಾಡಲಾಗಿದೆ. ಲೆಕ್ಕ ಹಾಕ್ಕೊಳ್ಳಿ. ಒಂದು ದಶಕದ ಹಿಂದೆ ಹೋಗಿ ಸ್ನೇಹಿತರೆ, ಅಕ್ರಮ ಗಣಿಗಾರಿಕೆಯ ವಿರುದ್ಧ ಇದೇ ಸಿದ್ದರಾಮಯ್ಯನವರು ಗುಡುಗಿದ್ರು, ಭುಜ ತಟ್ಟಿದ್ರು ವಿಧಾನಸಭೆಯಲ್ಲಿ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಹೋಗಿದ್ರು. ಅಕ್ರಮ ಗಣಿಗಾರಿಕೆ ನಡೆಸೋರನ್ನ ಜೈಲಿಗಟ್ತೀವಿ ಅಂತ ಅಬ್ಬರಿಸಿದ್ರು. ಆದರೆ ಈಗ ಅದೇ ಗಣಿ ಗುತ್ತಿಗೆಯನ್ನು ನೀಡೋ ವಿಚಾರದಲ್ಲಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಎನ್ನುವಂಥ ಬಹುದೊಡ್ಡ ಆರೋಪವನ್ನು ಈಗ ಅವರು ಎದುರಿಸಬೇಕಾಗಿದೆ. ರಾಜಕೀಯ ಅಂದರೆ ಹೀಗೆ, ವಿಪರ್ಯಾಸಗಳ ಸಂಗಮ. ಮಾಡಿದ್ದುಣ್ಣು ಮಹಾರಾಯ. ಒಂದು ವೇಳೆ ಇದು ನಿಜ ಆಗಿದ್ದಲ್ಲಿ ಮತ್ತು ರಾಜ್ಯಪಾಲರಿಗೆ ಇದರಲ್ಲಿ ಏನಾದರೂ ಸ್ವಲ್ಪ ಸತ್ಯ ಇದೆ ಅಂತ ಅನಿಸಿದರೆ ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು. ಈಗಾಗಲೇ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ಟನ್ನು ಲೋಕಾಯುಕ್ತದಿಂದ ಪಡೆದಿದ್ದಾರೆ. ಆದರೆ ಇಡಿ ಕುಣಿಕೆಯಿಂದ ಅವರು ಇನ್ನೂ ಪಾರಾಗಿಲ್ಲ ಅನ್ನೋದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಈಗ ಮತ್ತೊಂದು ಗಣಿ ಗುತ್ತಿಗೆಯ ಸಂಕಷ್ಟಕ್ಕೆ ಸಿದ್ದರಾಮಯ್ಯನವರು ಸಿಕ್ಕಾಕೋತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ಗಣಿ ಗುತ್ತಿಗೆ ಸಂಕಷ್ಟದಿಂದ ಹೊರಕ್ಕೆ ಬರ್ತಾರಾ? ರಾಜ್ಯಪಾಲರು ಈ ಆರೋಪವನ್ನು ಮನಗಂಡು ಈ ಆರೋಪವನ್ನು ಮನ್ನಿಸಿ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಒಂದು ವೇಳೆ ರಾಜ್ಯಪಾಲರೇನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳು ಮತ್ತೊಂದು ಬಹುದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ.